5 ವರ್ಷ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಅದು ಹೈಕಮಾಂಡೇ ಸುಪ್ರೀಂ. ಸೊ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ಅದು CM ಅವ್ರಿಗೆ, DCM ಅವ್ರಿಗೆ, MD ಪಾಟೀಲ್ರಿಗೆ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಹೈಕಮಾಂಡ್ ಈಸ್ ಫೈನಲ್. ಮತ್ತು ಬೆಳಗಾವಿಗೆ ಹೋಗಿರ್ತಾರೆ, ಪಾಪ ಬೆಂಗಳೂರಿಗೆ ಬಂದಿರ್ತಾರೆ, ಬೇರೆ ಬೇರೆ ಬಂದಿರ್ತಾರೆ, ಊಟ ಮಾಡಲಾರ್ದು ಉಪವಾಸ ಇರ್ಬೇಕಾ? ಆಮೇಲೆ BJP ಅವರು ಕೂಡಿರ್ತಾರೆ, ಅವರು ತಮ್ಮ ಅದು ಕೂಡಿರ್ತಾರೆ. ಏನು ತಪ್ಪೇನಿದೆ ಅದರಲ್ಲಿ? ಏನು ಅವ್ರವ್ರ ಸಮಾಜದವ್ರು ಕೂಡಿದಾರ, ಹಿಂದೂ ಸಮಾಜದವ್ರು ಕೂಡ, ದಲಿತ ಸಮುದಾಯದವ್ರು ಕೂಡಿದಾರ, ಒಕ್ಕಲಿಗ ಸಮುದಾಯ ಕೂಡಿದಾರೆ, ಲಿಂಗಾಯತರು ಕೂಡಿಲ್ಲ. ಅದಕ್ಕೀಗ ಶಾರ್ಟ್ಲಿ ನಾವು ಕೂಡ ಕೂಡ್ತಾ ಇದೀವಲ್ಲ, ಲಿಂಗಾಯತ ಶಾಸಕರು ಸಮಸ್ಯೆ. ಬೆಳಗಾವಿ ಅಧಿವೇಶನ ಮುಗಿತಲ್ಲ, ಮುಗಿದೋಯ್ತು. ಈಗ ಬೆಳಗಾವಿ ಅಧಿವೇಶನ ಮುಗಿದೋಯ್ತಲ್ಲ. ಈಗ ಮುಂದಿನ ಎಲ್ಲರೂ ಸ್ವಲ್ಪ ಅವ್ರವ್ರ ಪಕ್ಷದ ಸಾಯಂಕಾಲ ಎಲ್ಲೋ ಡಿನ್ನರ್ ಕೂಡಬಾರ್ದ? ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಪ್ರೆಸಿಡೆಂಟ್. ವಿಜಯೇಂದ್ರ ಇಸ್ ಔಟ್ ಗೋಯಿಂಗ್ ಬಿಜೆಪಿ ಅಧ್ಯಕ್ಷ. ಎನಿ ಟೈಮ್, ಎನಿ ಮೂಮೆಂಟ್. ಅಲ್ಲ, ತಮ್ಮ ಸ್ಥಾನಕ್ಕೆ ಗಟ್ಟಿ ಮಾಡ್ಕೊಂತ ಹೇಳ್ರು. ಅವ್ರ ಕುರ್ಚಿ ಅಳಿಗಾಡಕತ್ತದ, ನಮ್ಮದೇ ಯಾಕೆ ಅವ್ರ ಚಿಂತೆ? ನಿಮ್ದೇ ಚಿಂತೆ ಮಾಡ್ಕೊರಪ್ಪ, ನಿಮ್ಮ ಕುರ್ಚಿ ಉಳಿಸ್ಕೊಡ್ರಿ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ಯಾವಾಗಲೂ ಕೂಡ ಏನಿರ್ತದೆ ಅಂದರೆ, ಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಹೈಕಮಾಂಡ್ಗೆ ನಾವು ಬಿಟ್ಕೊಡ್ತೀವಿ. ಹೈಕಮಾಂಡ್ ನಮ್ಮಲ್ಲಿ ಪದ್ಧತಿ ಏನಿದೆ, ಅದು ಶಾಸಕರ ಅಭಿಪ್ರಾಯ ತಗೋಬೇಕು, ಬಿಡಬೇಕು. ಈಗ ಸಂದರ್ಭ ಸ್ಪರ್ಧಲ್ಲ, ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ. ಸೊ ಅದು ಯಾವಾಗ ಮುಖ್ಯಮಂತ್ರಿ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ತಗೋತಾರೆ. ಈಗ ಅಂತ ಪ್ರಸಂಗ ಇಲ್ಲಲ್ಲ. ಎಲ್ಲ ನೀವು ಅಕ್ಟೋಬರ್ ಮಾಡಿದ್ರಿ, ನವೆಂಬರ್ ಮಾಡಿದ್ರಿ, ಜನವರಿ ಮಾಡಿದ್ರಿ, ಏಪ್ರಿಲ್ ಮಾಡ್ತೀರಿ. ಏಪ್ರಿಲ್ 1ಗೆ, ಏಪ್ರಿಲ್ 1ನೇ ತಾರೀಕಿಗೆ, ಏಪ್ರಿಲ್ 1ನೇ ತಾರೀಕಿಗೆ ಬಹಳಷ್ಟು ಬೆಳವಣಿಗೆಗಳಾಗೋದು. ಹಾಗಿಲ್ಲ ರೀ, ಇದು ತಪ್ಪದು, ಯಾರು ತಪ್ಪಿದ್ದಾರೆ. ಈಗ 2033ವರೆಗೆ ಬೆಂಗಳೂರು ಅಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. 2033ವರೆಗೆ ಅವ್ರಿಗೆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಇದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 150 ಕಿಲೋಮೀಟರಲ್ಲಿ ಅವು ಏರ್ಪೋರ್ಟ್ ಆಗಬಾರ್ದು ಅಂತ ಹೇಳಿ. ಅದು ನಮ್ಗಷ್ಟೇ ಅಲ್ಲ, ಹೊಸೂರಿಗೂ ಅನ್ವಯ ಆಗ್ತದೆ. ನಾವು 2033ಕ್ಕೆ ಚಾಲೂ ಮಾಡಿದ್ರೆ 40ಕ್ಕೆ ಹೋಗ್ತದೆ, 2040. ಅದು 33 ಅಷ್ಟರಲ್ಲಿ ಇವತ್ತೊಂದು ದಿವಸ ಎಲ್ಲ ಆಗಬೇಕು ಅಂತೇಳಿ ಪೂರ್ವಭಾವಿಯಾಗಿ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ 2033 ತನಕ ಮಾಡಕ್ಕೆ ಬರಂಗಿಲ್ಲ. ಮತ್ತು ಇವ್ರು ಯಾರು ಏನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದಾರೆ, ಅವರು ಅರ್ಥ ಮಾಡ್ಕೋಬೇಕಿದೆ. ಹೊಸೂರಿಗೂ ಅನ್ವಯ ಆಗ್ತದೆ. ಅದು 33 ತನಕ ಹೊಸೂರು ಮಾಡೋಕ್ಕಾಗಂಗಿಲ್ಲ, ನಾವು ಮಾಡೋಕ್ಕಾಗಂಗಿಲ್ಲ. ಅದು ಇಷ್ಟೇ ಪೂರ್ವಭಾವಿ. ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಲ್ಯಾಂಡ್ ಎಕ್ವಿಷನ್ ಅದೆಲ್ಲ ಕ್ಲಿಯರೆನ್ಸಸ್ ಎಲ್ಲ ಆಗಬೇಕಂದ್ರೆ 7-8 ವರ್ಷ ಬೇಕಾಗ್ತದೆ. ಇವತ್ತು ನಾವು 2026, 25, ಈಗ 26 ಬರ್ತದೆ. 26 ಅಂದರೆ ಎಷ್ಟು? 33 ಅಂದ್ರೆ 7 ವರ್ಷ, 8 ವರ್ಷ ಬೇಕು. ಪೂರ್ವ ತಯಾರಿ ಆಗಿರುತ್ತೆ. ಹೊಸ ಇದೆಲ್ಲ ಮಾಡ್ತಾ ಇರುವಂಥದ್ದು. ಹೀಗಾಗಿ ನೋ ಕನ್ಫ್ಯೂಷನ್. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ವಿಸಿಟ್ ಮಾಡಿ ಹೋಗಿ ಅವ್ರು ತಮ್ಮ ಅಲ್ಲಿ ಆ ಸೈಟ್ಗಳು ಏನೇನು ಸವಾಲುಗಳಿದಾವೆ, ಇನ್ನೆಲ್ಲ ಆಗಬೇಕು, ಇನ್ನೆಲ್ಲ ಅದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕನ್ಸಲ್ಟೆನ್ಸಿ ಸರ್ವಿಸಸ್ ನಾವು ಟೆಂಡರ್ ಕರೆದಿದ್ದೀವಿ. ಅದಾದ್ಮೇಲೆ ಮುಂದಿನ ಹೆಜ್ಜೆ ನಾವು ಅದಾದ್ಮೇಲೆ ಅವ್ರಿಗೆ ಕೇಂದ್ರ ಸರ್ಕಾರ ಅಪ್ಲೈ ಮಾಡುವಂಥದ್ದು. ಅಂದರೆ ಈಗ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡಿದ್ದಾರೆ, ಅವ್ರು ರಿಪೋರ್ಟ್ ಮಾಡಲೇ ಉತ್ತರ ನಾವು ಟೆಂಡರ್ ಕರೆದಿದ್ದೀವಿ. ಈಗ ಮುಂದೆ ನಾವು ಪರ್ಮಿಷನ್ಗೆ ಯಾವ ಸೈಟು, ಫಿಸಿಬಿಲಿಟಿ, ಫೈನಾನ್ಷಿಯಲ್ ವಯಬಿಲಿಟಿ, ಟ್ರಾಫಿಕ್, ಇದು ಪ್ಯಾಸೆಂಜರ್ಸ್, ಇದು ಬೆಂಗಳೂರು ಯಾವ್ದು ಅನುಕೂಲ ಆಗ್ತದೆ ಎಲ್ಲ ನೋಡಿಕೊಂಡು ಮುಂದೆ ನಿರ್ಧಾರ ಮಾಡ್ತೀವಿ. ಬಿಜಾಪುರದ್ದು ಈಗ ಫಾರ್ಚುನೇಟ್ಲಿ ಮೊನ್ನೆ ಒಂದು, ಯಾಕಂದರೆ ಹಿಂದೆ ನಾವು ಎನ್ವಿರಾನ್ಮೆಂಟಲ್ ವಯೋಲೇಷನ್ನಲ್ಲಿ EC ವಯೋಲೇಷನ್ನ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ವಿರೋಧ ಆಗಿತ್ತು. ನಂತರ ನಾನು ವಿಶೇಷ ಆಮೇಲೆ ಅದು ರಿವ್ಯೂನಲ್ಲಿ ಕೂಡ ಭಾಳಷ್ಟು ಸಾಧ್ಯತೆಗಳು ಕಡಿಮೆ ಇತ್ತು. ನಾನು ಕಪಿಲ್ ಸಿಬ್ಬಲ್ ಅವ್ರಿಗೆ ಎಂಗೇಜ್ ಮಾಡಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಬೇರೆ ಬೇರೆ ಅವ್ರು ನಮ್ಮ ಬೇರೆ ಬೇರೆ ಪ್ರೊಜೆಕ್ಟ್ಸ್ ಎಲ್ಲ ಇದು ಮಾಡಿ ಇವತ್ತೊಂದು ದಿವಸ ಒಂದು ರಿಲೀಫ್ ಸಿಕ್ಕಿದೆ. ಭಾಳ ದೊಡ್ಡ ಗಂಡಾಂತರದಿಂದ ನಾವು ಪಾರಾಗಿದ್ದೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ನಿರ್ಣಯ ನಮ್ಮ ವಿರೋಧ ಆಗಿಬಿಟ್ಟಿತ್ತು. ರಿವ್ಯೂನಾಗ ಹೋಗಿದ್ದೀವಿ ನಾವು. ರಿವ್ಯೂನವ್ರಿಗೆ ಇವತ್ತು SOP ಮಾಡಬೇಕು, ಇದನ್ನೆಲ್ಲ ಮಾಡಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಮತ್ತು ಡಿಸ್ಟಿಂಕ್ಷನ್ ಮಾಡಬೇಕು, ಪ್ರೈವೇಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಪ್ರಾಜೆಕ್ಟ್ಸು ಅಂತೇಳಿ ನಾವೆಲ್ಲ ಕಪಿಲ್ ಸಿಬ್ಬಲ್ ಅವ್ರು ಬ್ರೀಫ್ ಮಾಡಿ ಎಲ್ಲ ಮಾಡಿ ಹತ್ತಕ್ಕೆ ತಂದಿದ್ದೀವಿ. ಈಗ ರಿವ್ಯೂ ಮಾಡಿ SOP ಹಾಕಿದ್ದಾರೆ ಮತ್ತು ಲಾರ್ಜರ್ ಬೆಂಚಿಗೆ ರೆಫರ್ ಮಾಡಿದ್ದಾರೆ. ಸೊ ಹೀಗಾಗಿ ಗಂಡಾಂತರದಿಂದ ಪಾರಾಗಿದ್ದೀವಿ ಅಂತೇಳಿ ನನಗೆ ಅನಿಸ್ತದೆ.
ಮತ್ತು ನಾವು ಈಗ ಒಂದು ಲೆಟರ್ನು ಕೂಡ ಈಗ ಅಡ್ವೊಕೇಟ್ ರೆಡಿ ಮಾಡಿಕೊಂಡಿದ್ದಾರೆ ನಿಶಾಂತ್ ಪಾಟೀಲ್ರು. ಅದನ್ನು ಮುಖ್ಯಮಂತ್ರಿಗಳ ಮೂಲಕ ನಾವು ಈಗ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ. ಅದನ್ನು ನಾಳೆ ಮುಖ್ಯಮಂತ್ರಿಗಳು ಆದ್ಮೇಲೆ ನಿಮ್ಗೆ ಶೇರ್ ಮಾಡ್ತೀವಿ.